ಮಾಜಿ ಸೈನಿಕ ಮತ್ತು ಪೊಲೀಸ್ ಉಪನಿರೀಕ್ಷಕ, ಬಸವನಹಳ್ಳಿ ಪೊಲೀಸ್ ಠಾಣೆ, ಚಿಕ್ಕಮಗಳೂರು. ನಾನು ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಹೆಗ್ರವಳ್ಳಿ ಗ್ರಾಮದಿಂದ ಬಂದಿದ್ದೀನಿ. ನನಗೆ ಕೆಂಪೇಗೌಡ ಜಯಂತಿ 517ನೇ ವರ್ಷಾಚರಣೆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಒಕ್ಕಲಿಗರ ಹಿತರಕ್ಷಣಾ ವೇದಿಕೆ ಪರಿಸರವಾದಿ ಡಾಕ್ಟರ್ ನಂದಿದುರ್ಗ ಬಾಲುಗೌಡರವರ ಸಾರಥ್ಯದಲ್ಲಿ ನನಗೆ ವೇದಿಕೆಯಲ್ಲಿ ಕರೆದು ಒಂದು ಡಾಕ್ಟರೇಟ್ ಗೌರವ ಮತ್ತು ಹಾಗೂ ಕೆಂಪೇಗೌಡ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿದ್ದಾರೆ. ಇದರ ಪ್ರಯುಕ್ತ ನಾನು ಸಾರಥ್ಯದಲ್ಲಿರ್ತಕ್ಕಂಥ ನಂದಿದುರ್ಗ ಬಾಲಗೌಡ ಅವರಿಗೂ ಹಾಗೂ ಕೆಂಪೇಗೌಡ ಫಂಕ್ಷನ್ ಅನ್ನು ಆಯೋಜನೆ ಮಾಡಿದ ಎಲ್ಲ ಸಂಘಟನೆಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಿದ್ದೇನೆ. ಹಾಗೂ ನನ್ನೂರಿನ ಮೂಡಿಗೆರೆ, ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ನನ್ನ ಎಲ್ಲ ಸಹಪಾಠಿಗಳು ಹಾಗೂ ನನ್ನ ಜೊತೆ ಓದಿದಂತಕ್ಕಂಥ ವಿದ್ಯಾರ್ಥಿ ದಶೆಯಲ್ಲಿ ಮಾಧ್ಯಮಿಕ ಶಿಕ್ಷಣ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಬೇರೆ ಬೇರೆ ಭಾಗದಿಂದ ಬಂದು ನನ್ನ ಒಂದು ಈ ಸಂತಸದ ಕ್ಷಣದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೂ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೂ ಮತ್ತು ನಮ್ಮ ಜಿಲ್ಲೆಯಲ್ಲಿ ಅನೇಕ ಒಂದು ಸಂಘಟಕರು ಹಾಗೂ ಸಮುದಾಯದವರು ನನಗೆ ಹಾರ್ದಿಕ ಒಂದು ಶುಭ ಕೋರಿದ್ದಾರೆ. ಅವರೆಲ್ಲರಿಗೂ ನಾನು ಹೃದಯ ತುಂಬದ ಧನ್ಯವಾದಗಳನ್ನು ಅನಿಸಿದ್ದೇನೆ. ನಾನು ಮಾಜಿ ಸೈನಿಕ ಹಾಗೂ ಪೊಲೀಸ್ ಉಪನಿರೀಕ್ಷಕನಾಗಿ ಸಮಾಜದಲ್ಲಿ ಗುರುತರವಾದ ಜವಾಬ್ದಾರಿಗಳಿರ್ತವೆ. ಇನ್ನೂ ಜವಾಬ್ದಾರಿ ನನಗೆ ಹೆಚ್ಚಿಗೆ ಇದೆ ಅಂತ ನೆನೆಸ್ಕೊಂಡು ಸಮಾಜಮುಖಿ ಕಾರ್ಯಗಳು, ಜನಸೇವಾ ಕಾರ್ಯಗಳನ್ನು ನಾನು ಹೆಚ್ಚು ಮಾಡಲು ಒಂದು ಉತ್ಸುಕವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಶುಭ ಕೋರ್ತಾ ನನ್ನ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಿದ್ದೆ. ನನ್ನ ಹೆಸರು ಶಿವದೇವೇಗೌಡ ಜಿಕೆ, ಕನಕಪುರ ತಾಲೂಕು ಐನೂರಗೊಲ್ಲಹಳ್ಳಿ, ಬೆಂಗಳೂರು ದಕ್ಷಿಣ ಜಿಲ್ಲೆ, ರೈತಾಪಿ ಕುಟುಂಬದ ಒಬ್ಬ ವ್ಯಕ್ತಿ. ನಾನು MA BEd ಪದವಿಯನ್ನು ಪಡೆದುಕೊಂಡು ಉದ್ಯೋಗವನ್ನು ಮೊದಲು ಮುಖ್ಯೋಪಾಧ್ಯಾಯನಾಗಿ ವೃತ್ತಿಯನ್ನು ಪ್ರಾರಂಭ ಮಾಡಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸೇವೆಯಲ್ಲಿ ನಿರಂತರವಾಗಿ ಆರೋಗ್ಯ ಮತ್ತು ಶೈಕ್ಷಣಿಕ ಹಾಗೂ ಸಾಮಾಜಿಕ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರದಲ್ಲಿ 20 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದು, ಈಗ ಉದ್ಯೋಗನಾಗಿದ್ದರೂ ಸಹ ನನ್ನ ಒಂದು ಸಾಮಾಜಿಕ ಸೇವೆಯನ್ನು ಗುರುತಿಸಿ ಈ ಒಂದು ಕೆಂಪೇಗೌಡ ಹಿತರಕ್ಷಣಾ ಸಮಿತಿಯವರು ಒಂದು ಡಾಕ್ಟರೇಟ್ ಪದವಿಯನ್ನ ಅಮೆರಿಕ ಯೂನಿವರ್ಸಿಟಿಯ ಮೂಲಕ ಈ ಒಂದು ಸಂದರ್ಭದಲ್ಲಿ ಕೊಡ್ಲಿಕ್ಕೆ ನನಗೆ ಕೊಟ್ಟಿದ್ದಾರೆ. ನನಗೆ ತುಂಬಾ ಹೆಮ್ಮೆ ಆಗ್ತಿದೆ. ನಾನು ಮಾಡ್ತಕ್ಕಂಥ ಕಾರ್ಯವೈಖರಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ರಲ್ಲಿ ಸಾಮಾಜಿಕ ಸೇವೆಯಲ್ಲಿ ಇನ್ನೂ ಉತ್ತಮವಾದಂಥ ಸೇವೆಯನ್ನು ಸಲ್ಲಿಸಿ ಸಮಾಜಕ್ಕೆ ಎಳಿಲು ಸೇವೆ ಸಲ್ಲಿಸಬೇಕು ಅಂತಕ್ಕಂಥ ಒಂದು ಮನೋ ಇಚ್ಛೆಯಿಂದ ಈ ಒಂದು ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿ ತುಂಬಾ ಸಂತೋಷ. ನನ್ನ ಪತ್ನಿಯ ಜೊತೆ, ಕುಟುಂಬ ಹಾಗೂ ಸ್ನೇಹಿತರ ಜೊತೆ ಈ ಒಂದು ಸಂದರ್ಭದಲ್ಲಿ ಅವರ ಜೊತೆ ನಾನು ಒಂದು ಪುರಸ್ಕಾರವನ್ನ ಪಡೆದು ಗೌರವ ಡಾಕ್ಟರೇಟ್ ನಮ್ಮ ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಐನೂರಗೊಲ್ಲಹಳ್ಳಿಗೆ, ನಮ್ಮ ತಂದೆ ತಾಯಿಗಳಿಗೆ, ಮಾವಂದಿರಿಗೆ, ನಮ್ಮ ತಾಯಿ ಮತ್ತೆ ಅತ್ತೆ ಮಾವದರ ಕುಟುಂಬದವರಿಗೂ ಸಹ ನಾನು ಕೀರ್ತಿಯನ್ನ ಕೊಡ್ಲಿಕ್ಕೆ, ಒಂದು ಸಂತೋಷವನ್ನು ಹಂಚಿಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ. ಇಂಥ ಒಂದು ಸಂದರ್ಭದಲ್ಲಿ ನನ್ನನ್ನ ಗುರುತಿಸಿ ಗೌರವಿಸಿ ಒಂದು ಸಂಸ್ಥೆಯವರು ಒಂದು ಗೌರವ ಡಾಕ್ಟರೇಟ್ ಪದವಿಯನ್ನ ನೀಡೋದಕ್ಕೆ ನನ್ನ ಬಂಧುಗಳಿಗೂ ಹಾಗೂ ಬಂಧು ಮಿತ್ರರಿಗೂ, ಸ್ನೇಹಿತರಿಗೂ, ಕುಟುಂಬ ವರ್ಗದವ್ರಿಗೂ ಹಾಗೂ ಹಿತರಕ್ಷಣಾ ಸಮಿತಿಯವರಿಗೂ ನಾನು ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ. ಬಲೋ ಭಾರತ್ ಮಾತಾ ಕಿ ಜೈ ಹಿಂದ್. ನಾನು ಮಾಜಿ ಸೈನಿಕ ಶೇಷಪ್ಪ ಪೋತಡ್ಡಿ, ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಕಮಕೇರಿ ಗ್ರಾಮದವರು. ನಾನು ನಮ್ಮ ಸಂಘಟನೆಯ ಜೊತೆಗೆ ಒಂದು ನಿಸರ್ಗವಾದಿತನ ಮತ್ತು ಸಸಿಗಳನ್ನು ನೆಡುವ ಕಾರ್ಯಕ್ರಮ ಮುಂತಾದ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಕಾರ್ಯನಿರ್ವಹಿಸುವುದಕ್ಕಾಗಿ ಆ ಒಂದು ಸಾಧನೆಯನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಆ ಸಂಘದವರಿಗೆ ನಾನು ತುಂಬಾ ಋಣಿಯಾಗಿದ್ದೇನೆ. ಸರ್, ಅಪಾರ ಸಂಖ್ಯೆಗಳು ಬಂದು ನಿಮಗೆ ವಿಶ್ ಮಾಡಿದ್ದಾರೆ, ಅವ್ರ ಬಗ್ಗೆ ಏನು ಹೇಳಕ್? ಎಲ್ಲರೂ ನನ್ನ ಈ ಕಾರ್ಯಕ್ರಮದಲ್ಲಿ ತುಂಬಾ ಸಹಕಾರ ನೀಡಿದ್ದಾರೆ. ನನಗೆಷ್ಟು ಅಭಿಮಾನ ಆಗುತ್ತೋ ಅವರಿಗೂ, ನನಗೆ ಸಹಕರಿಸಿದ ಎಲ್ಲರಿಗೂ ಈ ಒಂದು ಪ್ರಶಸ್ತಿ ಅವರಿಗೆ ಸಲ್ಲುತ್ತದೆ. ಹೀಗಾಗಿ ಅವರಿಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅಮ್ಮನ ಹೆಸರಿಗೊಂದು ಮರ ಅಂತೇಳಿ ಏನು ಕೇಂದ್ರ ಸರ್ಕಾರದಿಂದ ಒಂದು ಘೋಷಣೆಯಾಗಿದೆ. ಆ ಥರ ಎಲ್ಲರೂ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಮರಗಳನ್ನು ಹೆಚ್ಚಿಸಿ ಮುಂದಾಗುವ ಒಂದು ಪೀಳಿಗೆಗೆ ಏನು ಆಕ್ಸಿಜನ್ ಕೊರತೆ ಆಗುವ ಒಂದು ಸೂಚನೆಗಳಿದೆ, ಅದನ್ನ ದೂರ ಇಡುವುದಕ್ಕಾಗಿ ಎಲ್ಲರೂ ಶ್ರಮಿಸಬೇಕಂತೇಳಿ ಒಂದು ಸಂದೇಶ ಕೊಡ್ತಾ ಇದ್ದೀನಿ. ಸರಿ, ಫ್ಯಾಮಿಲಿ
ನಂದಿದುರ್ಗ ಬಾಲಗೌಡ ಅವರು ನಾವು ಕೋಲಾರದಲ್ಲಿದ್ದರೂ ಕೂಡ ನಮ್ಮನ್ನು ಗುರುತಿಸಿ ಇಲ್ಲಿಗೆ ಕರೆಸಿ ನಮ್ಮ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ನಾವು ಸಲ್ಲಿಸಿದ ಸೇವೆಯನ್ನು ಪರಿಗಣಿಸಿ ಈ ಒಂದು ಸಮಾರಂಭದಲ್ಲಿ ನಮಗೆ ಕೆಂಪೇಗೌಡ ಪ್ರಶಸ್ತಿ ಮತ್ತು ಡಾಕ್ಟರೇಟ್ ಅನ್ನ ನೀಡಿರುತ್ತಾರೆ. ಅವರಿಗೆ ಎಲ್ಲರೂ ಸಹಿತ ಅವರಿಗೆ ಇದನ್ನು ಕೊಟ್ಟು ಅವರಿಗೆ ಒಳ್ಳೇದಾಗಲಂತ ಮತ್ತೆ ಇದೇ ರೀತಿ ವರ್ಷವೂ ಎಲ್ಲ ಕಲಾವಿದರನ್ನು ಮತ್ತೆ ಎಲ್ಲ ರಂಗದಲ್ಲೂ ದುಡಿದಂತ ಪರಿಣಿತರಿಗೆ ಗೌರವಿಸಿ ಈ ಒಂದು ಪ್ರಶಸ್ತಿ ನೀಡಬೇಕಂತ ಅವ್ರಲ್ಲಿ ಆಶಿಸ್ತೇನೆ. ಹಾಗೂ ಪತ್ರಿಕಾ ಮಾಧ್ಯಮದವರು ನಾನು ಧನ್ಯವಾದ ಸಲ್ಲಿಸ್ತೇನೆ. ಫ್ಯಾಮಿಲಿಗೆ ಏನ್ ಹೇಳಕ್ ಇಷ್ಟಪಟ್ಟಿದ್ರು ಸರ್ ಇವತ್ತು? ನಿಮ್ ತಾಯಿ ತಂದೆಗೆ ಅವರು ನಮಗೆ ಸಹಕಾರ ಕೊಟ್ಟು ನಾವೊಂದು ಈ ಮಟ್ಟಕ್ಕೆ ಬೆಳೆಯಲು ಮತ್ತೆ ನಮ್ಮೆಲ್ಲ ಒಂದು ಪರಿಶ್ರಮಕ್ಕೆ ಅವರು ಬಹಳ ಆಭಾರಿಯಾಗಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ನಾನೆಲ್ಲ ಕಡೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಸೇವೆ ಸಲ್ಲಿಸಲಿಕ್ಕೆ ಜನ ಸೇವೆ ಮಾಡ್ಲಿಕ್ಕೆ ಅವರು ಸಹಿತ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ಸಹಿತ ಧನ್ಯವಾದ ತಲುಪಿಸ್ತೇನೆ. ಸ್ವಲ್ಪ ಪರಿಚಯ ಮಾಡ್ತಾರೆ. ಯಾರು? ನಮ್ದು ಸರ್, ನಮ್ಮ ಮಂಜುನಾಥ್ ಗೌಡ, ಕೋಲಾರ ಜಿಲ್ಲೆಯಲ್ಲಿ ಒಂದು ಕೈಗಾರಿಕಾ ತರಬೇತಿ ಸಂಸ್ಥೆಯನ್ನು ಸುಮಾರು 32 ವರ್ಷಗಳಿಂದ ನಡೆಸಿಕೊಂಡು ಮತ್ತೆ ಸರ್ಕಾರಕ್ಕೆ ಅನುದಾನಕ್ಕೆ ಒಳಪಟ್ಟು ಯಶಸ್ವಿಯಾಗಿ ನಡೆಸಿ ನಮ್ಮ ಜಿಲ್ಲೆಯ ಸುಮಾರು ಬಡ ರೈತಾಪಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗಿ ತುಂಬಾ ದಾರುಣ್ಯವಾಗಿ ಸುಮಾರು ಜನ ಕಾರ್ಮಿಕರಾಗಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಸುಮಾರು ವ್ಯಕ್ತಿಗಳು ಸುಮಾರು ಜನ ಕಾರ್ಮಿಕರಾಗಿ ಅವ್ರ ಸ್ವಂತ ಜೀವನ ರೂಪಿಸಿಕೊಂಡಿದ್ದಾರೆ. ಸುಮಾರು 32 ವರ್ಷದಿಂದ 7,500 ಜನ ಮಕ್ಕಳು ನಮ್ಮ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಅವ್ರ ಸ್ವಂತ ಕಾಲ ನಿಂತ್ಕೊಂಡು ಅವರ ಫ್ಯಾಮಿಲಿಗಳು ಕನ್ನಡ ನಡೀತಾ ಇದೆ. ಇದೇ ರೀತಿಯಾಗಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಸಂಸ್ಥೆ.